ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸುಮ್ಮನೆ ಹಾಗೆ ಒಂದ್ಸಲ ಯೋಚಿಸಿ ನೋಡಿ, ಭೂಮಿಯ ಒಂದು ದೊಡ್ಡ ಭಾಗ ಸಮುದ್ರದಲ್ಲಿ ಮುಳುಗಿದ್ರೆ ಏನಾಗಬಹುದು? ಒಂದು ವೇಳೆ ಹೀಗೆ ಘಟಿಸಿದ್ರೆ ಖಂಡಿತ ಅದರಿಂದ 100 ಅಡಿಗಳಿಗಿಂತಲೂ ಎತ್ತರದ ಅಲೆಗಳು ಕಂಡು ಬರಬಹುದು. ಆ ಅಲೆಗಳ ಹೊಡೆತಕ್ಕೆ ಭೂಮಿಯ ಅರ್ಧ ಭಾಗವೇ ನೀರಿನಲ್ಲಿ ಕೊಚ್ಚಿ ಹೋಗಬಹುದು. ಅಥವಾ ಬೃಹತ್ ಜ್ವಾಲಾಮುಖಿಯೊಂದು ಸ್ಫೋಟಿಸಿ ಇಡೀ ಭೂಮಂಡಲದ ತಾಪಮಾನ ಪಾತಾಳಕ್ಕೆ ಕುಸಿದು ಮರಳಿ ಮತ್ತೆ ಹಿಮಯುಗಕ್ಕೆ ಚಲಿಸಬಹುದು. ಇಲ್ಲವೇ ನೀರ್ಗಲ್ಲಿನಲ್ಲಿನ ಅಡಿಯಲ್ಲಿರುವ ಶಕ್ತಿಶಾಲಿ ಬೀಭತ್ಸ್ಯಕಾರಿ ವಸ್ತುವೊಂದು ಸ್ಫೋಟಿಸಿ ಜಗತ್ತಿನ ತಾಪಮಾನ ಹೆಚ್ಚಿಸಿ ಭೂಮಿಯ ಮೇಲೆ ಮನುಷ್ಯರ ಸಂತತಿಯನ್ನೇ ಸರ್ವನಾಶ ಮಾಡಬಹುದು. ಇದ್ಯಾವುದು ವಿಜ್ಞಾನ ಆಧಾರಿತ ಕಲ್ಪಿತ ಕಥೆಯಲ್ಲ, ಬದಲಾಗಿ ವಸುಂಧರೆಯ ಒಡಲಿಗೆ ಇರುವ ನೈಸರ್ಗಿಕ ಆಪತ್ತುಗಳು. ಇವುಗಳಿಂದ ಭೂಮಿ ಮೇಲಿನ ಜೀವ ಜಗತ್ತು ಒಂದೇ ಕ್ಷಣಕ್ಕೆ ಹೇಳ ಹೆಸರಿಲ್ಲದಂತೆ ಆಗುವುದು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಭೂಮಿಯ ಸರ್ವನಾಶಕ್ಕೆ ಕಾದು ಕುಳಿತಿರುವ ಇಂತಹ 4 ಭಯಂಕರ ನೈಸರ್ಗಿಕ ಅವಘಡಗಳ ಬಗ್ಗೆ ವಿಸ್ತೃತವಾಗಿ ನೋಡೋಣ. ನಿಸರ್ಗ ಮೇಲ್ನೋಟಕ್ಕೆ ಎಷ್ಟೇ ಶಾಂತವಾಗಿದೆ ಅಂದುಕೊಂಡ್ರೂ ಪೃಥ್ವಿಯ ನಿಗೂಢತೆ ಮಾತ್ರ ಅರ್ಥವಾಗುವುದಿಲ್ಲ. ಪ್ರಕೃತಿಯಲ್ಲಿ ಸುಪ್ತವಾಗಿರುವ ಕೆಲ ನೈಸರ್ಗಿಕ ಶಕ್ತಿಗಳು ಭೂಮಿಯನ್ನೇ ಆಪೋಷಣ ಪಡೆಯಲು ಕಾದು ಕುಳಿತಿವೆ. ಇವುಗಳು ಯಾವಾಗ ಭೂಮಂಡಲವನ್ನ ನಾಶ ಮಾಡ್ತಾವೆ ಅನ್ನೋದು ಮಾತ್ರ ಯಾರಿಗೂ ತಿಳಿದಿಲ್ಲ. ಆದ್ರೆ ಇವುಗಳು ಘಟಿಸುವುದು ನಿಶ್ಚಿತ. ಅಂತಹ ವಿಪತ್ತುಗಳಲ್ಲೇ ಅಗ್ರಸ್ಥಾನದಲ್ಲಿರೋದು ಡೂಮ್ಸ್ಡೇ ಗ್ಲೇಸಿಯರ್. ಇದನ್ನ ಟೈಡ್ಸ್ ಗ್ಲೇಸಿಯರ್ ಅಂತಾನು ಕರೀತಾರೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಪ್ರಕೃತಿ ನೋಡಲಷ್ಟೇ ಶಾಂತ, ಆದರೆ ಆಳಕ್ಕಿಳಿದರೆ ಅದೊಂದು ರೌರವ ನರಕ ಸೃಷ್ಟಿಸಬಹುದು. ಬಹುಶಃ ಈ ಗ್ಲೇಸಿಯರ್ ಸಹ ಹಂಗೇನೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಇತ್ತೀಚಿನ ದಶಕಗಳಲ್ಲಿ ಸಮುದ್ರ ಮಟ್ಟ ನಿರಂತರವಾಗಿ ಏರುತ್ತಲೇ ಇದೆ. ಮನುಷ್ಯ ಸಂತತಿಗೆ ಹೊಸ ಹೊಸ ಸಮಸ್ಯೆಗಳು ಎದುರಾಗುತ್ತಲೇ ಇವೆ. ಮುಂದಿರುವ ಸವಾಲುಗಳು ಸಹ ಬಹಳ ಕಠಿಣವಾಗಿವೆ. ಇವುಗಳನ್ನ ಎದುರಿಸಲು ಇರುವ ಸಮಯ ಸಹ ಈ ಡೂಮ್ಸ್ಡೇ ಗ್ಲೇಸಿಯರ್ ಮೇಲೆ ನಿಂತಿದೆ. ಅಂಟಾರ್ಟಿಕಾದ ಪಶ್ಚಿಮದಲ್ಲಿ ನೆಲೆಗೊಂಡಿರುವ ಈ ಹಿಮನದಿ ಸುಮಾರು 1 ಕಿಲೋಮೀಟರ್ನಷ್ಟು ಆಳವಿದೆ. ನಿಮಗೆ ಉದಾಹರಣೆಯಾಗಿ ಹೇಳಬೇಕಂದ್ರೆ ಬುರ್ಜ್ ಖಲೀಫಾದ ಎತ್ತರಕ್ಕಿಂತಲೂ ದುಪ್ಪಟ್ಟು ಆಳವನ್ನ ಈ ಗ್ಲೇಸಿಯರ್ ಹೊಂದಿದೆ. ಅಲ್ಲದೆ ಇದರೊಂದಿಗೆ ಸರಿಸುಮಾರು 120 ಕಿಲೋಮೀಟರ್ನಷ್ಟು ವಿಸ್ತಾರವಾಗಿ ಹರಡಿಕೊಂಡಿದೆ. ಆ ಮೂಲಕ ಜಗತ್ತಿನ ಅತಿ ಅಗಲವಾದ ಹಿಮನದಿ ಎಂಬ ಖ್ಯಾತಿಯು ಇದಕ್ಕಿದೆ. 1,92,000 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಹರಡಿಕೊಂಡಿರುವ ಈ ವಿಶಾಲವಾದ ಹಿಮನದಿಯಲ್ಲಿ ಬರೋಬ್ಬರಿ 318 ಮುಂಬೈ ಅಥವಾ ಕರಾಚಿಯಂತಹ 50 ನಗರಗಳನ್ನ ಮುಳುಗಿಸಬಹುದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಈ ಗ್ಲೇಸಿಯರ್. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಹಿಮನದಿ ಕಳೆದ ಹಲವು ವರ್ಷಗಳಿಂದ ಅಂಟಾರ್ಟಿಕ್ ದಲ್ಲೇ ಅತಿ ವೇಗವಾಗಿ ಕರಗುತ್ತಿದೆ. ಇದರಿಂದಾಗಿ ಇಲ್ಲಿವರೆಗೆ ಬರೋಬ್ಬರಿ 4% ಸಮುದ್ರ ಮಟ್ಟ ಏರಿಕೆ ಕಂಡಿದೆ. ಆದರೆ ಇನ್ನೂ ಆತಂಕದ ವಿಷಯ ಅಂದ್ರೆ ಈ ಹಿಮನದಿ ಹೊಂದಿರುವ ಭೌಗೋಳಿಕ ಸ್ಥಾನ. ಅಂಟಾರ್ಟಿಕ್ ಪಶ್ಚಿಮದಲ್ಲಿ ನೆಲೆಸಿರುವ ಈ ಡೂಮ್ಸ್ಡೇ ಗ್ಲೇಸಿಯರ್ ಪಶ್ಚಿಮ ಅಂಟಾರ್ಟಿಕಾದ ಪ್ರದೇಶದ ಅತ್ಯಂತ ಚಿಕ್ಕ ಭಾಗವಾದರೂ ಇದು ಉಂಟು ಮಾಡುವ ಪರಿಣಾಮ ಮಾತ್ರ ಭೀಕರ. ಇಡೀ ಅಂಟಾರ್ಟಿಕ್ ಭಾಗಕ್ಕೆ ಹೋಲಿಸಿದ್ರೆ ಇದು ಸಣ್ಣ ತುಂಡಿನಂತೆ ಗೋಚರವಾದ್ರೂ ಇದರ ಕರಗುವಿಕೆಯಿಂದ ಇಡೀ ಈ ವಲಯದ ದೊಡ್ಡ ಹಿಮಪದರವೇ ಕರಗುವ ಆತಂಕವಿದೆ. ಇದರಿಂದ ಸಮುದ್ರಗಳ ಮಟ್ಟದಲ್ಲಿ ಸುಮಾರು 10 ಅಡಿಗಳಷ್ಟು ಏರಿಕೆ ಕಂಡುಬರಲಿದೆ. ಭೌಗೋಳಿಕವಾಗಿ ಅಂಟಾರ್ಟಿಕಾದ ಅತ್ಯಂತ ಆಯಕಟ್ಟಿನ ಮಧ್ಯಭಾಗದಲ್ಲಿ ಇರುವ ಈ ಗ್ಲೇಸಿಯರ್ ಮೇಲೆ ಇಡೀ ಪಶ್ಚಿಮ ಭಾಗದ ಹಿಮ ಪ್ರದೇಶದ ಭವಿಷ್ಯ ನಿಂತಿದೆ. ಒಂದು ವೇಳೆ ಈ ಹಿಮನದಿಯ ಕರಗುವಿಕೆಯನ್ನ ತಡೆಯದಿದ್ದರೆ ಇಡೀ ಪಶ್ಚಿಮ ಅಂಟಾರ್ಟಿಕವನ್ನೇ ಇದು ಸರ್ವನಾಶ ಮಾಡಲಿದೆ. ಅಲ್ಲದೆ ಸಾಗರ ಸಮುದ್ರಗಳ ತಟದಲ್ಲಿರುವ ನಗರಗಳನ್ನ ಇದು ಹೇಳ ಹೆಸರಿಲ್ಲದಂತೆ ಮಾಡಲಿದೆ. ಮುಂಬೈ, ನ್ಯೂಯಾರ್ಕ್, ಬ್ಯಾಂಕಾಕ್, ಜಕಾರ್ತಾ, ಢಾಕಾ ಮುಂತಾದ ನಗರಗಳು ಸಮುದ್ರ ಮಟ್ಟದ ಏರಿಕೆಯಿಂದ ನಾಮಾವಶೇಷವಾಗಲಿವೆ. ಇಲ್ಲಿ ಕಾಣುವ ಈ ಅನಿಮೇಷನ್ ಚಿತ್ರವನ್ನ ನೋಡಿದ್ರೆ ನಿಮ್ಗೆ ಇದು ಅರ್ಥವಾಗುತ್ತದೆ. ಇದು ಅಂಟಾರ್ಟಿಕ್ ಐಸ್ ಶೀಟ್ ನ ಚಿತ್ರ. ಇದರಲ್ಲಿ ಹಿಮಪರ್ವತ ಎಷ್ಟು ಆಳವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಶತಮಾನಗಳಿಂದ ಬೀಳುತ್ತಿರುವ ಹಿಮಪಾತ ಈ ಭಾಗದಲ್ಲಿ ಅತಿದೊಡ್ಡ ಹಿಮಗಡ್ಡೆಗಳನ್ನ, ಶಿಖರಗಳನ್ನ ನಿರ್ಮಿಸಿದೆ. ಇದು ಮಧ್ಯಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಹೀಗೆ ಅಪಾರ ಪ್ರಮಾಣದಲ್ಲಿ ಮಂಜುಗಡ್ಡೆಗಳು ಬೆಳೆಯುತ್ತಿರುವ ಕಾರಣ ಅತಿಯಾದ ಭಾರದಿಂದ ಮಂಜುಗಡ್ಡೆಗಳು ತುಂಡಾಗಿ ಅಂಟಾರ್ಟಿಕ್ ಸಾಗರದತ್ತ ಚಲಿಸುತ್ತಿವೆ. ಈ ಹಿಮನದಿಯ ಮೇಲೆ ತೇಲುತ್ತಿರುವ ದೊಡ್ಡ ಹಿಮಗಡ್ಡೆಯನ್ನ ಐಸ್ ಶೆಲ್ಫ್ ಅಂತ ಕರೆಯಲಾಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ನೀರು ಮತ್ತು ಗಾಳಿ ಬಿಸಿಯಾಗುತ್ತಿದೆ. ಇದರ ಪರಿಣಾಮವಾಗಿ ಐಸ್ ಶೆಲ್ಫ್ಗಳು ಕರಗುತ್ತಿವೆ.
ಆದರೆ ಈ ಹಿಮ ನದಿಗಳ ಕರಗುವಿಕೆ ಅಂಟಾರ್ಟಿಕಾದ ಎಲ್ಲಾ ಭಾಗದಲ್ಲೂ ಒಂದೇ ತೆರನಾಗಿಲ್ಲ. ಪೂರ್ವ ಅಂಟಾರ್ಟಿಕ್ದಲ್ಲಿ ಭೂಮಿಯ ಮಟ್ಟ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿದೆ. ಹೀಗಾಗಿ ಸಮುದ್ರದ ನೀರು ಹಿಮ ನದಿಗಳನ್ನ ತಲುಪೋದಿಲ್ಲ. ಹೀಗಾಗಿ ಈ ಪ್ರದೇಶದಲ್ಲಿ ಹಿಮವು ನಿಧಾನವಾಗಿ ಕರಗುತ್ತದೆ. ಆದರೆ ಪಶ್ಚಿಮ ಅಂಟಾರ್ಟಿಕಾದ ಸ್ಥಿತಿ ಹಾಗಿಲ್ಲ. ಇಲ್ಲಿ ಭೂಮಿಯ ಮಟ್ಟ ಸಮುದ್ರ ಮಟ್ಟಕ್ಕಿಂತ ಕೆಳಗಿದೆ. ಹೀಗಾಗಿ ಸಮುದ್ರಗಳ ನೀರು ಸತತವಾಗಿ ಹಿಮ ನದಿಗಳನ್ನ ತಲುಪುತ್ತದೆ. ಪರಿಣಾಮ ಈ ಸಮುದ್ರದ ಬಿಸಿ ನೀರು ಹಿಮ ನದಿಗಳನ್ನ ಬಹುಬೇಗನೆ ಕರಗುವಂತೆ ಮಾಡುತ್ತದೆ. ಈ ಕಾರಣದಿಂದಲೇ ಪಶ್ಚಿಮ ಅಂಟಾರ್ಟಿಕ್ ಭಾಗವನ್ನ ಜಾಗತಿಕ ಹವಾಮಾನ ಬದಲಾವಣೆಯ ಪ್ರಮುಖ ಸ್ಥಳವಾಗಿ ಗುರುತಿಸಲಾಗಿದೆ. ಇದನ್ನ ಸರಿಯಾಗಿ ಅರ್ಥೈಸಿಕೊಳ್ಳಬೇಕಾದ್ರೆ ಅಂಟಾರ್ಟಿಕ್ ಖಂಡದ ಸರ್ವೆ ನಕ್ಷೆಯನ್ನ ನೋಡಬೇಕಾಗುತ್ತೆ. ಪೂರ್ವದಲ್ಲಿ ಅಂಟಾರ್ಟಿಕ್ ಖಂಡದ ಭೂಮಿಯು ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿದೆ. ಇದನ್ನ ಕೆಂಪು ಹಾಗೂ ಹಳದಿ ಬಣ್ಣದಿಂದ ತೋರಿಸಲಾಗಿದೆ. ಇನ್ನು ಪಶ್ಚಿಮ ಭಾಗದಲ್ಲಿ ಭೂಮಿಯು ಸಮುದ್ರ ಮಟ್ಟಕ್ಕಿಂತ ಕೆಳಗಿದೆ. ಇದನ್ನ ನೀಲಿ ಬಣ್ಣದಿಂದ ಚಿತ್ರಿಸಲಾಗಿದೆ. ಇನ್ನು ಕಡು ನೀಲಿ ಬಣ್ಣದಲ್ಲಿ ಚಿತ್ರಿಸಿರುವ ಭಾಗವು ಸಮುದ್ರ ಮಟ್ಟದಿಂದ ಭೂಮಿ ತೀರಾ ಕೆಳಮಟ್ಟದಲ್ಲಿದೆ ಅನ್ನೋದನ್ನ ತೋರಿಸುತ್ತದೆ. ಇದೇ ಭಾಗದಲ್ಲೇ ಇದೆ ಡೋಮ್ಸ್ ಡೇ ಗ್ಲೇಸಿಯರ್. ಅಂದ ಹಾಗೆ ಈ ಗ್ಲೇಸಿಯರ್ ಕೆಳಗಿನ ಭಾಗವನ್ನ ಸಮುದ್ರದ ನೀರು ನಿರಂತರವಾಗಿ ಟೊಳ್ಳು ಮಾಡುತ್ತಿದೆ. ಇದರಿಂದಾಗಿ ಮಂಜುಗಡ್ಡೆಯ ಭಾಗಗಳು ಒಡೆದು ಸಮುದ್ರದಲ್ಲಿ ಕರಗುತ್ತಿದೆ. ಆಗ ಮತ್ತಷ್ಟು ಸಮುದ್ರದ ನೀರು ಹಿಮನದಿಗಳ ಕೆಳಭಾಗವನ್ನ ಇನ್ನಷ್ಟು ಸಡಿಲ ಮಾಡುತ್ತದೆ. ಇದು ಪ್ರತಿ ವರ್ಷ ನಿರಂತರವಾಗಿ ನಡೆಯುತ್ತಲೇ ಇದೆ. 1992ರಿಂದ ಹಿಡಿದು ಇಲ್ಲಿಯವರೆಗೆ ಸಾಗರದ ಜಲರಾಶಿ ಈ ಹಿಮನದಿಯ ಸರಿಸುಮಾರು 14 ಕಿಲೋಮೀಟರ್ನಷ್ಟು ದೂರವನ್ನ ಕ್ರಮಿಸಿದೆ. ಇದು ಹೀಗೆ ಮುಂದುವರೆದರೆ ಇಡೀ ಥೈಡ್ಸ್ ಗ್ಲೇಸಿಯರ್ನ ಸಂಪೂರ್ಣ ಭಾಗ ಸಮುದ್ರದಲ್ಲಿ ಕುಸಿದು ಬೀಳಲಿದೆ. ಕಳೆದ 30 ವರ್ಷಗಳಲ್ಲಿ ನಡೆದಿರುವ ಘಟನೆಗಳಿಂದ ಸಮುದ್ರ ಮಟ್ಟ ಈಗಾಗಲೇ 4% ಏರಿಕೆ ಕಂಡಿದೆ. ಒಂದು ವೇಳೆ ಈ ಥೈಡ್ಸ್ ಗ್ಲೇಸಿಯರ್ನ ಸಂಪೂರ್ಣ ಭಾಗ ಕುಸಿದು ಸಾಗರ ಸೇರಿದ್ರೆ ಆಗ ಸಮುದ್ರಗಳ ಮಟ್ಟ ಬರೋಬ್ಬರಿ 50 ಸೆಂಟಿಮೀಟರ್ನಷ್ಟು ಅಂದ್ರೆ ಅರ್ಧ ಮೀಟರ್ನಷ್ಟು ಏರಲಿದೆ. ಅತ್ಯಂತ ಭಯ ಬೀಳುವ ಅಂಶವೇನೆಂದರೆ ಈ ಅವಘಡ ಸಂಭವಿಸುವ ದಿನಗಳೇನು ದೂರವಿಲ್ಲ. ತಜ್ಞರ ಪ್ರಕಾರ ಥೈಡ್ಸ್ ಗ್ಲೇಸಿಯರ್ನಲ್ಲಿ ಈಗಾಗಲೇ ದೊಡ್ಡ ಮಟ್ಟದ ಬಿರುಕು ಕಾಣಿಸಿಕೊಂಡಿದೆ. ಇದನ್ನ ತಡೆಯುವ ಸಾಮರ್ಥ್ಯ ಯಾವ ಬಾಹ್ಯ ಶಕ್ತಿಗೂ ಇಲ್ಲ. ಈ ದುರಂತ ಸಂಭವಿಸೋದು ನಿಶ್ಚಿತ. ಆದರೆ ಯಾವಾಗ ಎನ್ನುವುದಷ್ಟೇ ಈಗಿರುವ ಪ್ರಶ್ನೆ. ಮೊದಲೇ ಹೇಳಿದ ಹಾಗೆ ಈ ಅವಘಡ ಸಂಭವಿಸಿದ್ರೆ ಆಗುವ ಅನಾಹುತ ಊಹಿಸೋದು ಕಷ್ಟ. ಸಮುದ್ರ ಮಟ್ಟ ಹೆಚ್ಚು ಕಡಿಮೆ 3 ಮೀಟರ್ನಷ್ಟು ಏರಿಕೆಯಾಗಲಿದೆ. ಇದರಿಂದಾಗಿ ಕರಾವಳಿಯಲ್ಲಿರುವ ನಗರಗಳನ್ನ ಖಾಲಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ. ಜಾಗತಿಕ ಹವಾಮಾನ ಬದಲಾವಣೆಯ ಅಂತಾರಾಷ್ಟ್ರೀಯ ಸಮಿತಿಯ ಸಮೀಕ್ಷೆ ಪ್ರಕಾರ ಈ ಕರಾವಳಿ ನಗರಗಳಲ್ಲಿ 100 ಕೋಟಿ ಜನಸಂಖ್ಯೆ ವಾಸವಾಗಿದೆ. ಇದು ಸಹಜವಾಗಿಯೇ ಕರಾವಳಿ ಭಾಗದಲ್ಲಿ ಜನರ ಆರ್ಥಿಕ ಹಾಗೂ ಸಾಮಾಜಿಕ ಜೀವನವನ್ನ ದಿವಾಳಿ ಮಾಡಲಿದೆ. ತೀರ ಪ್ರದೇಶಗಳ ಜನರು ಮತ್ತೊಂದೆಡೆ ವಲಸೆ ಹೋಗುವುದು ಆರ್ಥಿಕ ಹೊಡೆತವನ್ನ ತಂದಿಡುವುದಲ್ಲದೆ ಪ್ರಾದೇಶಿಕವಾಗಿ ದೊಡ್ಡ ಅಸಮತೋಲನವನ್ನ ಸಹ ಸೃಷ್ಟಿಸಲಿದೆ. ಇದಲ್ಲದೆ ಇದರಿಂದ ಸಾಗರದ ಬಳಿ ಸುನಾಮಿಗಳು, ಚಂಡಮಾರುತಗಳು, ಪ್ರವಾಹಗಳು ಉಂಟಾಗಿ ಸಾಕಷ್ಟು ಸಾವು ನೋವುಗಳಿಗೆ ಇದು ಕಾರಣವಾಗಲಿದೆ. ಹಿಮನದಿಯ ಅವಾಂತರವಾಯಿತು. ಇನ್ನು ಯೆಲ್ಲೋಸ್ಟೋನ್ ಸೂಪರ್ ವ್ಯಾಲ್ಕೊನೋ ಬಗ್ಗೆ ನೋಡೋಣ. ಸ್ನೇಹಿತರೆ, ಯೆಲ್ಲೋಸ್ಟೋನ್ ಸೂಪರ್ ವ್ಯಾಲ್ಕೊನೋ ಅಂದರೆ ಇದೊಂದು ಜ್ವಾಲಾಮುಖಿ ಪರ್ವತ. ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಭೂಮಿಯಾಳದಲ್ಲಿರುವ ಕುದಿಯುವ ಲಾವಾ ಹೊರಬರುವ ಪ್ರದೇಶ. ಅಮೆರಿಕಾದ ಪಶ್ಚಿಮ ಭಾಗದಲ್ಲಿರುವ ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಈ ಜ್ವಾಲಾಮುಖಿ ಪರ್ವತವಿದೆ. ವ್ಯೋಮಿಂಗ್ ರಾಜ್ಯದ ವಾಯುವ್ಯ ಮೂಲೆಯಲ್ಲಿ ಸ್ಥಿತಗೊಂಡಿರುವ ಈ ಜ್ವಾಲಾ ಪರ್ವತ ಜಗತ್ತಿನ ಸಕ್ರಿಯ ಜ್ವಾಲಾಮುಖಿ ಕಣಿವೆಗಳಲ್ಲಿ ಅತ್ಯಂತ ಪ್ರಮುಖವಾಗಿದೆ. ಭೌಗೋಳಿಕ ವಿಸ್ತೀರ್ಣತೆ ಹಾಗೂ ನಿರಂತರ ಲಾವಾ ಉಗುಳುವಿಕೆಯ ದೃಷ್ಟಿಯಿಂದ ಇದನ್ನ ಜಗತ್ತಿನ ಅತಿದೊಡ್ಡ ಸೂಪರ್ ವ್ಯಾಲ್ಕನೋ ಅಂತ ಕರೆಯಲಾಗುತ್ತೆ. ಇಲ್ಲಿರುವ ಶಿಲಾಪಾಕ ಅತ್ಯಂತ ಭಯಂಕರ ಶಕ್ತಿ ಹೊಂದಿದ್ದು ಇದು ಸ್ಫೋಟಿಸಿದರೆ ಕೇವಲ ಅಮೆರಿಕ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲೇ ಅಲ್ಲೋಲ ಕಲ್ಲೋಲ ಸ್ಥಿತಿ ನಿರ್ಮಾಣವಾಗಲಿದೆ. ಈ ಜ್ವಾಲಾಮುಖಿ ಪರ್ವತ ಸರಿಸುಮಾರು 70 ಕಿಲೋಮೀಟರ್ ಉದ್ದ ಹಾಗೂ 50 ಕಿಲೋಮೀಟರ್ ಅಗಲವಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಡಿಕೊಂಡಿರುವ ಈ ಬೆಂಕಿ ಪರ್ವತ ಶತಶತಮಾನಗಳ ಹಿಂದೆ ಜ್ವಾಲಾಮುಖಿ ಸ್ಫೋಟದಿಂದ ರೂಪುಗೊಂಡಿದೆ. ಭೂಗೋಳ ತಜ್ಞರ ಪ್ರಕಾರ 6 ರಿಂದ 7 ಲಕ್ಷ ವರ್ಷಗಳಿಗೊಮ್ಮೆ ಈ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತದೆ. ಈ ಹಿಂದಿನ ಸ್ಫೋಟ ಅಂದಾಜು 6,40,000 ವರ್ಷಗಳ ಹಿಂದೆ ಸಂಭವಿಸಿತ್ತಂತೆ. ಇದಕ್ಕೂ ಮುನ್ನ 13 ಲಕ್ಷ ವರ್ಷಗಳ ಹಿಂದೆ, ಅದಕ್ಕೂ ಮುನ್ನ 21 ಲಕ್ಷ ವರ್ಷಗಳ ಹಿಂದೆ ಸ್ಫೋಟಿಸಿತ್ತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಆದರೆ ಲೆಕ್ಕಾಚಾರದಂತೆ ನೋಡಿದ್ರೆ ಮುಂದಿನ 60,000 ವರ್ಷಗಳಲ್ಲಿ ಈ ಜ್ವಾಲಾ ಪರ್ವತ ಸ್ಫೋಟಿಸಬಹುದು ಅಂತಾರೆ ಭೂವಿಜ್ಞಾನಿಗಳು. ಈ ಸೂಪರ್ ವ್ಯಾಲ್ಕನೋ ಸ್ಫೋಟಿಸಿದರೆ ಅದರ ಪರಿಣಾಮ ಕೇವಲ ಒಂದು ದೇಶಕ್ಕೆ ಸೀಮಿತವಾಗಿರೋದಿಲ್ಲ.
ಬದಲಾಗಿ ಇಡೀ ವಿಶ್ವದ ವಾತಾವರಣದ ಚಹರೆ ಬದಲಾಗಲಿದೆ. ಈ ಜ್ವಾಲಾಮುಖಿ ಸ್ಫೋಟ 1000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಯಾವುದೇ ನಗರ, ಜನವಸತಿ ಪ್ರದೇಶಗಳನ್ನ ಕ್ಷಣಾರ್ಧದಲ್ಲೇ ಸುಟ್ಟು ಭಸ್ಮ ಮಾಡಲಿದೆ. ಇದಲ್ಲದೆ ಲಾವಾ ಸ್ಫೋಟದಿಂದ ಹೊರಬರುವ ಹೊಗೆ, ಬೂದಿ ಹಾಗೂ ಸಲ್ಫರ್ ಡೈಆಕ್ಸೈಡ್ ವಾತಾವರಣದಲ್ಲಿ ಮಿತಿ ಮೀರಿ ಏರುತ್ತವೆ. ಇದರಿಂದ ಇಡೀ ಜಗತ್ತಿನ ಹವಾಮಾನ ದಿಕ್ಕು ತಪ್ಪಲಿದೆ. ಭಾರಿ ಜ್ವಾಲಾ ಹೊಗೆಯಿಂದ ದಟ್ಟ ಕಾರ್ಮೋಡಗಳು ಆವರಿಸಿ ಹಲವು ವರ್ಷಗಳವರೆಗೆ ಸೂರ್ಯನ ಬಿಸಿಲೇ ಭೂಮಿಯ ಮೇಲೆ ಬೀಳದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇದರಿಂದ ಭೂಮಿಯ ಮೇಲಿನ ತಾಪಮಾನ ಕುಸಿಯುತ್ತದೆ. ಇದನ್ನ ವೋಲ್ಕ್ಯಾನಿಕ್ ವಿಂಟರ್ ಅಂದರೆ ಜ್ವಾಲಾಮುಖಿ ತಂದ ಚಳಿಗಾಲ ಎಂದು ಕರೆಯುತ್ತಾರೆ. ಈ ಘಟನೆಯಿಂದಾಗಿ ಭೂಮಿಯ ಮೇಲೆ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ನಿಲ್ಲಲಿವೆ. ಇದರಿಂದ ಇಡೀ ವಿಶ್ವದಲ್ಲಿ ಆಹಾರ ಕೊರತೆ ಇಂಚಿಂಚು ಕಾಡಲಿದೆ. ಒಂದು ವೇಳೆ ಈ ಪರಿಸ್ಥಿತಿಯಿಂದ ಜನ ಜೀವಂತ ಉಳಿದುಕೊಂಡರೂ ಅವರಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಲಿವೆ. ಇನ್ನು ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್ನಿಂದ ಮಳೆಯೇನು ಆಗುತ್ತದೆ, ಆದರೆ ಅದು ನೀರಿನ ರೂಪದಲ್ಲಿರದೆ ಆಮ್ಲದ ರೂಪದಲ್ಲಿ ಸುರಿಯಲಿದೆ. ವರದಿಗಳ ಅನುಸಾರ ಈಗಿನ ಸಂದರ್ಭದಲ್ಲೇನಾದರೂ ಈ ಜ್ವಾಲಾಮುಖಿ ಪರ್ವತ ಸ್ಫೋಟಗೊಂಡರೆ ಭೂಮಿಯ ಮೇಲಿರುವ 70% ಜನರು ಅಸುನೀಗುತ್ತಾರೆ. ಇನ್ನು ಇದೇ ರೀತಿ ಮತ್ತೊಂದು ಸೂಪರ್ ವ್ಯಾಲ್ಕನೋ ಸಹ ಜಗತ್ತನ್ನ ಭೀತಿಯಲ್ಲಿ ನರಳುವಂತೆ ಮಾಡ್ತಿದೆ. ಅದೇ ಕುಂಬ್ರೆ ವೀಸಾ ಜ್ವಾಲಾಮುಖಿ ಪರ್ವತ ಶ್ರೇಣಿ. ಅಂದಹಾಗೆ ವಾಯವ್ಯ ಆಫ್ರಿಕಾ ತೀರ ಪ್ರದೇಶದಿಂದ 700 ಮೈಲಿ ದೂರದಲ್ಲಿರುವ ಸ್ಪೇನ್ನ ಕೆನರಿ ದ್ವೀಪಗಳಲ್ಲಿರುವ ಲಾ ಪಾಲ್ಮಾ ದ್ವೀಪದಲ್ಲಿ ಈ ಆಕ್ಟಿವ್ ವ್ಯಾಲ್ಕನೋ ಪರ್ವತ ಶ್ರೇಣಿ ಇದೆ. ಇದು ಸುಮಾರು 40 ಲಕ್ಷ ವರ್ಷಗಳ ಹಿಂದೆ ರೂಪುಗೊಂಡಿರಬಹುದು ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಈ ಜ್ವಾಲಾ ಪರ್ವತವೂ ಸಹ ಇಂದಿಗೂ ಸಕ್ರಿಯವಾಗಿದ್ದು ಜಗತ್ತಿಗೆ ದೊಡ್ಡ ಪ್ರಾಕೃತಿಕ ಬೆದರಿಕೆ ಒಡ್ಡುತ್ತಲೇ ಇದೆ. ಕಳೆದ 60 ವರ್ಷಗಳಲ್ಲಿ ಈ ಪರ್ವತ ಶ್ರೇಣಿಯಿಂದ ಸಾಕಷ್ಟು ಲಾವಾರಸ ಹೊರಗೆ ಬಿದ್ದಿದೆ. ಪರಿಣಾಮ ಇದರಿಂದ ಈ ಜ್ವಾಲಾ ಕಣಿವೆಯಲ್ಲಿ ದೊಡ್ಡದಾದ ಬಿರುಕೊಂದು ಕಾಣಿಸಿಕೊಂಡಿದೆ. ಗೂಗಲ್ ಅರ್ತ್ನಲ್ಲೂ ಈ ವಿಚಿತ್ರ ನೋಡಲು ಸಿಗುತ್ತದೆ. ಈ ಬಿರುಕು ಸರಿಸುಮಾರು 600 ಅಡಿಗಳಷ್ಟು ಇದ್ದು ಪರ್ವತ ಶ್ರೇಣಿಯನ್ನೇ ವಿಭಜಿಸುವ ದಿಕ್ಕಿನಲ್ಲಿದೆ. ಲಾವಾ ಬಿರುಕಿನಿಂದಾಗಿ ಈ ದ್ವೀಪದ ಒಂದು ಭಾಗವೇ ಕುಸಿದು ಸಮುದ್ರಕ್ಕೆ ಬೀಳುವ ಅಪಾಯವಿದೆ. ಭೂವಿಜ್ಞಾನಿಗಳ ಪ್ರಕಾರ 500 ಬಿಲಿಯನ್ ಟನ್ ತೂಕದ ಕಲ್ಲಿನ ಸಾಮರ್ಥ್ಯ ಹೊಂದಿರುವ ಭೂಭಾಗವೊಂದು 250 ಕಿಲೋಮೀಟರ್ ವೇಗದಲ್ಲಿ ಸಮುದ್ರಕ್ಕೆ ಬಿದ್ದರೆ ಅದರಿಂದ ಸಮುದ್ರದಲ್ಲಿ ಮೆಗಾ ಅಲೆಗಳು ಉಂಟಾಗಲಿದೆ. ಅಂದ್ರೆ ಈ ಭೂಭಾಗದ ಕುಸಿತದಿಂದಾಗಿ ಸಮುದ್ರದಲ್ಲಿ ಸುಮಾರು 1 ಕಿಲೋಮೀಟರ್ ಎತ್ತರದ ಅಲೆಗಳು ಉಂಟಾಗಲಿದೆ. ಇದು ಮೆಗಾ ಸುನಾಮಿಯಿಂದಾಗಿ ವಿಶ್ವದ ಮೂಲೆ ಮೂಲೆಯನ್ನ ತಲುಪಿ ಸರ್ವನಾಶ ಮಾಡಲಿದೆ. ಸಮುದ್ರದ ದಶ ದಿಕ್ಕಿನಲ್ಲೂ ಈ ಅಲೆಗಳು ಅಪ್ಪಳಿಸಲಿದ್ದು 4000 ಮೈಲುಗಳಷ್ಟು ದೂರ ಕ್ರಮಿಸಲಿವೆ. ಇದರಿಂದ ಯುರೋಪ್, ಅಮೆರಿಕ, ಆಫ್ರಿಕಾ ಪ್ರದೇಶಗಳು ಸಂಪೂರ್ಣವಾಗಿ ನೀರಿನಲ್ಲಿ ಜಲಸಮಾಧಿಯಾಗಲಿವೆ. ಹೀಗೆ ಲಾ ಪಾಲ್ಮಾ ದ್ವೀಪದ ಜ್ವಾಲಾಮುಖಿ ಒಂದರ್ಥದಲ್ಲಿ ಭೂಮಿಯ ಮೇಲೆ ಇಟ್ಟಿರುವ ಟೈಮ್ ಬಾಂಬ್ನಂತೆ ಗೋಚರಿಸುತ್ತಿದೆ. ಈ ಜ್ವಾಲಾಮುಖಿ ಸ್ಫೋಟದಿಂದ ವಿಶ್ವದ ಬಹುತೇಕ ಭಾಗಕ್ಕೆ ಹಾನಿಯಾದರೂ ಅತಿ ಹೆಚ್ಚು ಹೊಡೆತ ಬೀಳುವುದು ಅಮೆರಿಕ ಹಾಗೂ ಯುರೋಪ್ ವಲಯಕ್ಕೆ. ಕಾರಣ ಈ ಲಾ ಪಾಲ್ಮಾ ದ್ವೀಪದ ಸೆಳೆತ ಇರೋದು ಪಶ್ಚಿಮದ ಕಡೆಗೆ. ಹೀಗಾಗಿ ಅಮೆರಿಕ ಹಾಗೂ ಯುರೋಪ್ ವಲಯ ಅಕ್ಷರಶಃ ಮೆಗಾ ಸುನಾಮಿಯ ಆರ್ಭಟಕ್ಕೆ ಆಹುತಿಯಾಗಲಿವೆ. ಇನ್ನು ಭೂಮಿಯ ಅವಸಾನಕ್ಕೆ ಕಾಯ್ದು ಕುಳಿತಿರುವ ಮತ್ತೊಂದು ನೈಸರ್ಗಿಕ ಅವಘಡ ಅಂದ್ರೆ ಅದು ಪರ್ಮಾಫ್ರಾಸ್ಟ್. ಅಸಲಿಗೆ ಪರ್ಮಾಫ್ರಾಸ್ಟ್ ಅಂದ್ರೆ ಬೇರೇನೂ ಅಲ್ಲ, ಭೂಮಿಯ ಮೇಲ್ಮೈ ಮೇಲೆ ಅಥವಾ ಕೆಳಗೆ ಶಾಶ್ವತವಾಗಿ ಹೆಪ್ಪುಗಟ್ಟಿದ ಪದರವಾಗಿದೆ. ಸಾಮಾನ್ಯವಾಗಿ ಕನಿಷ್ಠ 2 ವರ್ಷಗಳವರೆಗೂ 0 ಡಿಗ್ರಿ ಸೆಲ್ಸಿಯಸ್ ಅಥವಾ ಕಡಿಮೆ ತಾಪಮಾನದಲ್ಲಿ ಮಣ್ಣು, ಜಲ್ಲಿಕಲ್ಲು, ಮರಳು ಹಾಗೂ ಮಂಜುಗಡ್ಡೆಯ ಜೊತೆಗೆ ಬಂಧಿಸಲ್ಪಟ್ಟ ಪದರವಾಗಿದೆ. ನಮ್ಮ ಭೂಮಿಯ 11% ಭಾಗ ಈ ಪರ್ಮಾಫ್ರಾಸ್ಟ್ನಿಂದ ಆವರಿಸಿಕೊಂಡಿದೆ. ಸಾಮಾನ್ಯವಾಗಿ ಈ ಪರ್ಮಾಫ್ರಾಸ್ಟ್ ಧ್ರುವ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಪರ್ಮಾಫ್ರಾಸ್ಟ್ನ ಅರ್ಧ ಭಾಗ ಕೆನಡಾದಲ್ಲಿ, 3/2 ಭಾಗ ರಷ್ಯಾದಲ್ಲಿ ಹಾಗೂ ಉಳಿದ ಭಾಗ ಇಂಡೋ ಟಿಬೇಟಿಯನ್ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತದೆ. ಹಲವು ವರ್ಷಗಳಿಂದ ಇದು ಯಥಾಸ್ಥಿತಿಯಲ್ಲೇ ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಯೂ ಪರಿಸ್ಥಿತಿ ಬದಲಾಗ್ತಿದೆ. ಈ ಪರ್ಮಾಫ್ರಾಸ್ಟ್ ಮೇಲೆ ಒಂದು ಸಕ್ರಿಯ ಹಿಮ ಪದರವಿರುತ್ತದೆ. ಇದು ಚಳಿಗಾಲದಲ್ಲಿ ಗಟ್ಟಿಯಾಗಿ ಘನರೂಪದಲ್ಲಿದ್ದರೆ ಬೇಸಿಗೆ ಕಾಲದಲ್ಲಿ ಕರಗಿ ನೆಲ ಶುಷ್ಕವಾಗುತ್ತದೆ. ಇದರ ಅಡಿಯಲ್ಲೇ ಪರ್ಮಾಫ್ರಾಸ್ಟ್ ಇರುತ್ತದೆ. ಇಲ್ಲಿ ಯಾವಾಗಲೂ ತಾಪಮಾನ 0ಕ್ಕಿಂತ ಕಡಿಮೆ ಇರುತ್ತದೆ. ಹೀಗಾಗಿ ಇದು ಭೂಮಿಗೆ ಆಳವಾದ ರೆಫ್ರಿಜರೇಟರ್ನಂತೆ ಕೆಲಸ ಮಾಡುತ್ತೆ. ಕೋಟ್ಯಂತರ ವರ್ಷಗಳಿಂದ ಈ ಪರ್ಮಾಫ್ರಾಸ್ಟ್ನಲ್ಲಿ ಸಸ್ಯಗಳು, ಪ್ರಾಣಿ ಜೀವಿಗಳು ಹಾಗೂ ಸೂಕ್ಷ್ಮಾಣು ಜೀವಿಗಳು ಇಲ್ಲಿಯೇ ಫ್ರೀಸ್ ಆಗಿರುತ್ತದೆ. ಅಸಲಿಗೆ ಅವುಗಳ ಡಿಕಂಪೋಸ್ ಕೂಡ ನಡೆಯೋದಿಲ್ಲ. ಜಾಗತಿಕ ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಈ ಪರ್ಮಾಫ್ರಾಸ್ಟ್ನ ಆಕ್ಟಿವ್ ಲೇಯರ್ ದಪ್ಪವಾಗುತ್ತಾ ಸಾಗಿದೆ.
ಇದರಿಂದಾಗಿ ಕೆಲವೊಮ್ಮೆ ಭೂಮಿಯ ಹವಾಮಾನ ಬೆಚ್ಚಗಾಗುತ್ತಿದ್ದಂತೆ ಪರ್ಮಾಫ್ರಾಸ್ಟ್ ಕರಗುತ್ತಿದೆ. ಅಂದ್ರೆ ಪರ್ಮಾಫ್ರಾಸ್ಟ್ನೊಳಗಿನ ಮಂಜುಗಡ್ಡೆ ಕರಗಿ ನೀರು ಮತ್ತು ಮಣ್ಣನ್ನ ಬಿಡುತ್ತದೆ. ಇದರಿಂದಾಗಿ ಲಕ್ಷಾಂತರ ವರ್ಷಗಳಿಂದ ಹುದುಗಿ ಹೋಗಿರುವ ಕಾಂಪೋಸ್ಟ್ ಆಗದಿರುವ ಜೀವಿಗಳ ಕಳೆಬರಹಗಳು ಯಥಾಸ್ಥಿತಿಯಲ್ಲಿ ದುತ್ತೆಂದು ಹೊರಬರುತ್ತಿವೆ. ಯಾವಾಗ ಇವು ಭೂಮಿಯ ಸಹಜ ವಾತಾವರಣಕ್ಕೆ ಎಂಟ್ರಿ ಆಗುತ್ತವೆಯೋ ಆಗ ಕೊಳೆಯಲು ಶುರು ಮಾಡುತ್ತವೆ. ಮತ್ತೊಂದೆಡೆ ಬ್ಯಾಕ್ಟೀರಿಯಾಗಳು, ಸಸ್ಯಗಳು, ಸೂಕ್ಷ್ಮ ಜೀವಿಗಳು ಪರ್ಮಾಫ್ರಾಸ್ಟ್ ಕರಗುವಿಕೆಯಿಂದ ಈ ಕೊಳೆತ ದೇಹಗಳನ್ನ ತಿನ್ನುತ್ತಾ ವಾತಾವರಣಕ್ಕೆ ಮೀಥೇನ್ ಅನಿಲವನ್ನ ಬಿಡುಗಡೆ ಮಾಡುತ್ತೆ. ವಿಜ್ಞಾನಿಗಳು ಹಾಗೂ ಸಂಶೋಧಕರ ಪ್ರಕಾರ ಈಗ ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಪ್ರಮಾಣಕ್ಕಿಂತ 4 ಪಟ್ಟು ಕಾರ್ಬನ್ ಡೈಆಕ್ಸೈಡ್ ಈ ಪರ್ಮಾಫ್ರಾಸ್ಟ್ ಅಡಿಯಲ್ಲಿದೆ. ಜಾಗತಿಕ ಹವಾಮಾನ ಬದಲಾವಣೆ ಕಾರಣದಿಂದಾಗಿ ಇದು ನಿಧಾನವಾಗಿ ವಾತಾವರಣಕ್ಕೆ ಸೇರುತ್ತಿದೆ. ಮೀಥೇನ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅನಿಲದ ಹೆಚ್ಚುವರಿ ಸೇರ್ಪಡೆಯಿಂದಾಗಿ ಜಗತ್ತಿನ ತಾಪಮಾನ 8 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆಯಾಗಲಿದೆ. ಇದರಿಂದ ಹಿಮನದಿಗಳು ಕುಸಿತಗೊಂಡು ಸಮುದ್ರ ಸೇರಲಿವೆ. ಇನ್ನು ಈ ಹಿಮನದಿಗಳ ನಾಶದಿಂದಾಗಿ ಭೂಮಿಯ ಮೇಲೆ ಶುದ್ಧ ನೀರು ಸಿಗುವುದು ಸಹ ದುರ್ಬಲವಾಗುತ್ತದೆ. ಜೊತೆಗೆ ಸಮುದ್ರಗಳ ಮಟ್ಟ ಕೂಡ 5 ಮೀಟರ್ನಷ್ಟು ಏರಿಕೆಯಾಗಿ ಜನವಸತಿ ನಾಶಗೊಳ್ಳಲಿದೆ. ಇನ್ನು ಸಮಭಾಜಕ ವೃತ್ತದ ಬಳಿ ಜನರು ವಾಸ ಮಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಈ ಪರ್ಮಾಫ್ರಾಸ್ಟ್ ಭವಿಷ್ಯದಲ್ಲಿ ಜಗತ್ತಿಗೆ ದೊಡ್ಡ ವಿಪತ್ತು ತರಲಿದೆ ಅಂತ ಜನತೆ ಭಾವಿಸಿದ್ದಾರೆ. ಆದರೆ ಅಸಲಿ ವಿಚಾರ ಅಂದ್ರೆ ಆ ವಿಪತ್ತಿನ ಕಂಟಕ ಈಗಾಗಲೇ ಶುರುವಾಗಿದೆ. ಪ್ರಪಂಚದ ವಿವಿಧ ಭಾಗಗಳಲ್ಲಿ ಈ ಪರ್ಮಾಫ್ರಾಸ್ಟ್ನ ಸಕ್ರಿಯ ಪದರ ದಪ್ಪವಾಗುತ್ತಾ ಸಾಗಿದೆ. ಇದರಿಂದ ಪರ್ಮಾಫ್ರಾಸ್ಟ್ನ ಕೆಳ ಅಸಲಿ ಪದರ ನೀರಾಗುತ್ತಾ ಸಾಗಿದೆ. ಸೈಬೀರಿಯಾದಲ್ಲಿ ಉಂಟಾಗಿರುವ ಬಟಗೈಕಾ ಕುಳಿ ಪ್ರದೇಶ ಈ ದುರಂತದ ಜೀವಂತ ಸಾಕ್ಷಿಯಾಗಿ ನಿಂತಿದೆ. ಇದು ಪ್ರತಿ ವರ್ಷ ದೊಡ್ಡದಾಗುತ್ತಲೇ ಸಾಗಿದೆ. ಒಂದು ವೇಳೆ ಪರ್ಮಾಫ್ರಾಸ್ಟ್ನ ಕರಗುವಿಕೆ ಹೀಗೆ ಮುಂದುವರಿದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂದಿನ 50 ರಿಂದ 70 ವರ್ಷಗಳವರೆಗೆ ಜಗತ್ತಿನ 70% ಪರ್ಮಾಫ್ರಾಸ್ಟ್ ಕರಗಿ ನೀರಾಗಲಿದೆ. ತತ್ಕಾಲವೇ ನಾವೆಲ್ಲ ಮಾಲಿನ್ಯದಿಂದಾಗುತ್ತಿರುವ ವಾತಾವರಣ ಬಿಸಿ ಏರಿಕೆಯನ್ನ ತಡೆದರೂ ಈ ಪರ್ಮಾಫ್ರಾಸ್ಟ್ ಕರಗೋದನ್ನ ತಡೆಯಲು ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಮಾಡಿದ್ದುಣ್ಣೋ ಮಾರಾಯ ಅನ್ನುವ ಹಾಗೆ ಪರಿಸರವನ್ನ ಕುಲಗೆಡಿಸಿದ ಮನುಷ್ಯರ ನೀಚ ಕೃತ್ಯಕ್ಕೆ ಪ್ರಕೃತಿ ಬಡ್ಡಿ ಸಮೇತ ವಾಪಸ್ಸು ನೀಡ್ತಾ ಇದೆ. ಭೂಮಿಯನ್ನು ಉಳಿಸಿಕೊಳ್ಳುವ ನಮ್ಮ ಪ್ರಯತ್ನಗಳು ಇನ್ನೇನಿದ್ರೂ ಆಶಾವಾದಕ್ಕಷ್ಟೇ ಸೀಮಿತ. ಅಲ್ಲಿ ಹೆಪ್ಪುಗಟ್ಟಿದ ಮಂಜುಗಡ್ಡೆ ಕರಗುತ್ತಿದ್ರೆ ಇಲ್ಲಿ ಬದುಕು ಚಲನಶೀಲತೆ ಕಳೆದುಕೊಂಡು ಹೆಪ್ಪುಗಟ್ಟುತ್ತಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.